ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರೆಡ್ಮಿ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರೆಡ್ಮಿ 14C 5G ಸ್ಮಾರ್ಟ್ಫೋನ್ ಇದೆ. ಇದರ ಪ್ರೀವಿಯಸ್ ಜನರೇಷನ್ ರೆಡ್ಮಿ 13C ನಮ್ಮ ದೇಶದಲ್ಲಿ ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್ ಆಗಿತ್ತು 5Gಯಲ್ಲಿ. ಸೊ ಇದೀಗ ಆ ಫೋನ್ಗೆ ಅಪ್ಗ್ರೇಡನ್ನು ಮಾಡಿ ಅದೇ ಪ್ರೈಸ್ ರೇಂಜಲ್ಲಿ ಈ ಹೊಸ ಫೋನನ್ನು ಲಾಂಚ್ ಮಾಡಿದ್ದಾರೆ. ಕೇವಲ 9,999 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಲೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಯಾವುದೇ ಬ್ಯಾಕ್ ಕವರ್ ಇಲ್ಲ. ಇದ್ರ ಕೆಳಗಡೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ Type-C. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಟೋಟಲ್ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಈ ಒಂದು ಪರ್ಟಿಕ್ಯುಲರ್ ಕಲರು ಸ್ಟಾರ್ಲೈಟ್ ಬ್ಲೂ ಅಂತ. ಇದು 205 ಗ್ರಾಮ್ ವೆಯ್ಟ್ ಇದ್ದರೆ ಇನ್ನೊಂದು ಪರ್ಪಲ್ ಮತ್ತು ಬ್ಲ್ಯಾಕ್ ಕಲರ್ದು ಇನ್ನೊಂದು ವೇರಿಯಂಟ್ ಬರುತ್ತೆ. ಅದು 212 ಗ್ರಾಮ್ ವೆಯ್ಟ್ ಇದೆ, ಆಯಿತಾ. ಮತ್ತು ಈ ಸ್ಮಾರ್ಟ್ಫೋನ್ ಕೇವಲ 8.22 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಬ್ಯಾಕಲ್ಲಿ ನಮಗೆ ಗ್ಲಾಸ್ ವೇರಿಯಂಟ್ ಕೂಡ ಸಿಗ್ತಾ ಇದೆ. ಗ್ಲಾಸ್ ಬ್ಯಾಕ್ ಈ ಪ್ರೈಸ್ ರೇಂಜಿಗೆ ಸೂಪರ್ ವಿಷಯ. ಫ್ರಂಟಿಗೆ ಬಂತು ಅಂದರೆ ಇದು ಕೂಡ ಗ್ಲಾಸು, ಒಂದು ಟಿಯರ್ ಡ್ರಾಪ್ ನಾಚ್ ನಮಗೆ ಸಿಗ್ತದೆ. ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟಿಂದು ಡಿಸೈನ್ ತುಂಬ ಪ್ರೀಮಿಯಮ್ ಆಗಿದೆ, ಒಂಥರ ಯುನೀಕ್ ಆಗಿದೆ, ಆಯಿತಾ. ಟೆಕ್ಸ್ಚರ್ ನೋಡ್ತಾ ಇದ್ದೀರಾ, ನಾವು ನಕ್ಷತ್ರಗಳನ್ನು ನೋಡ್ತೀವಲ್ವಾ, ಇದಕ್ಕೇ ಸ್ಟಾರ್ಲೈಟ್ ಬ್ಲೂ ಅಂತ ಕರೆದಿರೋದವರು. ಸ್ಟಾರ್ಲೈಟ್ ಇಂದು ಎಫೆಕ್ಟ್ಸ್ ನಮಗೆ ಸಿಗುತ್ತೆ. ಹಿಂದ್ಗಡೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನಮಗೆ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಕ್ಲೀನ್ ಡಿಸೈನು, ಒಂಥರ ಲುಕ್ ವೈಸು ಯುನೀಕ್ ಆಗಿದೆ. ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. 2 ಸಿಮ್ಮು ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಹಾಕ್ಬೋದು. ಅಪ್ ಟು 1 TB ತನಕ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಈ ಫೋನಲ್ಲಿ IP52 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಒಂದು ಲೆವೆಲ್ ಗ್ಲಾಸ್ ಬ್ಯಾಕನ್ನು ಕೊಟ್ಟಿರುವಂಥದ್ದು ನನಗೆ ಇಂಪ್ರೆಸ್ ಮಾಡ್ತು. ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.88 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ. ಇದು 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಒಂದು ಒಳ್ಳೆ ವಿಷಯ ಅಂತೀರಿ. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಮತ್ತು ಟಚ್ ಸ್ಯಾಂಪಲಿಂಗ್ ರೇಟು 240 ಹರ್ಟ್ಸ್. ಸೊ ಗೇಮರ್ಸ್ಗಳಿಗೆ ಸ್ವಲ್ಪ ಯೂಸ್ ಆಗುತ್ತದು. ಮತ್ತು ಈ ಡಿಸ್ಪ್ಲೇ TUV ಅವರು ತುಂಬ ಸರ್ಟಿಫಿಕೇಷನ್ ಪಡ್ಕೊಂಡಿದ್ದಾರೆ. ಕಡಿಮೆ ಬ್ಲೂ ಲೈಟನ್ನು ಎಮಿಟ್ ಮಾಡುತ್ತಂತೆ ಮತ್ತು ಫ್ಲಿಕ್ಕರ್ ಫ್ರೀ ಸರ್ಟಿಫಿಕೇಷನ್ ಸಹ ಹೊಂದಿರುವಂಥದ್ದು. ಒಳ್ಳೆ ವಿಷಯ. ಡಿಸ್ಪ್ಲೇ ಚೆನ್ನಾಗಿದೆ, ವಿವಿಡ್ ಆಗಿದೆ, ಕಲರ್ಸ್ ಎಲ್ಲ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ. ಓಕೆ ಅಂತೀನಿ ಪ್ರೈಸ್ ರೇಂಜ್ಗೆ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಇದು ಟೋಟಲ್ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 64 GB ಸ್ಟೋರೇಜು, 4 GB ರ್ಯಾಮು, 128 GB ಸ್ಟೋರೇಜು, 6 GB ರ್ಯಾಮು, 128 GB ಸ್ಟೋರೇಜು. ಆಗಲೇ ಹೇಳ್ದಂಗೆ ನೀವು 1 TB ತನಕ SD ಕಾರ್ಡ್ ಮುಖಾಂತರ ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಒಳ್ಳೆ ವಿಷಯ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಒಂದು ಒಳ್ಳೆಯ ಪವರ್ಫುಲ್ ಪ್ರೊಸೆಸರ್ನ ಹಾಕಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ನಿಂದು 4 Gen 2 5G ಪ್ರೊಸೆಸರ್, ಆಯಿತಾ. ಇದು 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಆಯಿತಾ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ. ಈ ಬೆಲೆಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. ನಾವು ಒಂದೊಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 4,35,000 ರೇಟಿಂಗನ್ನು ಕೊಡ್ತಾರೆ. 4.25 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಒಂದು ಪ್ರೊಸೆಸರ್ಗಿದೆ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಎಲ್ಲೂ ಕೂಡ ನಮಗೆ ಈ ಫೋನ್ ಹೀಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಹೀಟ್ ಅಂತೂ ಆಗಲೇ ಇಲ್ಲ ಬಿಡಿ, ಟೆಂಪ್ರೇಚರ್ ವೇರಿಯೇಷನ್ ಆಗಲಿಲ್ಲ. ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ಕಡಿಮೆ ಆಯಿತು, ತುಂಬ ಕಡಿಮೆ ಬ್ಯಾಟ್ರಿ ಡ್ರೈನ್ ಆಯಿತು. ಮತ್ತು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ನಾವು ಕಡಿಮೆ ಅಂದರೆ ಸ್ಮೂತ್ ಪ್ಲಸ್ ಅಲ್ಟ್ರಾ ಲೆವೆಲ್ನ ಗ್ರಾಫಿಕ್ಕಲ್ಲಿ ನೀವು BGMI ಗೇಮ್ನ ಆಡ್ಬೋದು. ಪ್ಲೇಯಬಲ್ ಇದೆ, ನೀವು ಆರಾಮಾಗಿ ಆಡ್ಕೋಬೋದು. ಮ್ಯಾಕ್ಸಿಮಮ್ ಅಂತ ಅಂದರೆ SD ಪ್ಲಸ್ ಹೈ ಗ್ರಾಫಿಕ್ ತನಕ ಆಡ್ಬೋದು. ಇದು ಕೂಡ ಆಡ್ಕೋಬೋದು. ಪ್ರಿಫರಬಲ್ ನಿಮಗೆ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂತ ಅಂದರೆ ಸ್ಮೂತ್ ಸೆಟ್ಟಿಂಗಲ್ಲಿ ಆಡಿದ್ರೇ ಒಳ್ಳೆಯದು, ಆಯಿತಾ. ಓವರಾಲ್ ಆಲ್ಮೋಸ್ಟ್ ಎಲ್ಲ ಗೇಮನ್ನು ರನ್ ಮಾಡಬಲ್ಲಂಥ ಸಾಮರ್ಥ್ಯ ಇದಕ್ಕಿದೆ.
ಒಂದು ಮಿಡ್ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೋಬೋದು. ಸೊ ಪರ್ಫಾರ್ಮೆನ್ಸ್ ಈ ಬೆಲೆಗೆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಹಿಂದ್ಗಡೆ ನಾಮಕಾವಸ್ಥೆ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಸೊ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೀನಿ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಒಂದು ಲೆವೆಲ್ಗೆ ಒಂದು ಸಣ್ಣ ಅಪ್ಗ್ರೇಡನ್ನು ಮಾಡಿದ್ದಾರೆ ಅಂತ ಅನ್ಬೋದು ಕ್ಯಾಮ್ರಾದಲ್ಲಿ. ಇನ್ನೊಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಪೋರ್ಟ್ರೇಟ್ ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ, ನನಗನ್ನಿಸ್ದಂಗೆ ಈ ಬೆಲೆಗೆ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತು. ನಾವೇನು ದುಡ್ಡು ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕ ರೀತಿಯಲ್ಲಿದೆ, ಆಯಿತಾ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 MP ಫ್ರಂಟ್ ಕ್ಯಾಮ್ರಾ. ಕಳೆದ ಬಾರಿ ಕೇವಲ 5 MP ಇತ್ತು, ಅದನ್ನು ಒಂದು ಸಣ್ಣ ಅಪ್ಗ್ರೇಡನ್ನು ಮಾಡಿದ್ದಾರೆ. ಇದು ಕೂಡ ಡೀಟೇಲ್ಸ್ ಚೆನ್ನಾಗಿದೆ. ಪೋರ್ಟ್ರೇಟು ಒಂದು ಲೆವೆಲಿಗೆ ಎಡ್ಜ್ ಡಿಟೆಕ್ಷನ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತು. ಇವನ್ ರೇರ್ ಕೂಡ ಎಡ್ಜ್ ಡಿಟೆಕ್ಷನ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಕಲರ್ಸ್ ಕೂಡ ಅಷ್ಟೇ, ಡೀಟೇಲ್ಸ್ ಝೂಮ್ ಮಾಡಿದ್ರು ಕೂಡ ರಿಟೇನ್ ಆಗಿದೆ ಅನ್ನಿಸ್ತು. ಸೊ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ, ಇದು ಕೂಡ ಒಂದು ಲೆವೆಲಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ವಿಡಿಯೋಗ್ರಫಿ ನಾನು ಚೆಕ್ ಮಾಡ್ದಂಗೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ, ಅದರ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಓವರಾಲ್ ನನಗೆ ಕಂಪ್ಲೀಟಾಗಿ ರೇಟಿಗೆ ಹೆಂಗಿದೆಯೋ ಅಷ್ಟು ಔಟ್ಪುಟ್ ನಿಮಗೆ ಸಿಗ್ತಾ ಇದೆ, ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ, ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಸೊ ನೆಟ್ಫ್ಲಿಕ್ಸಲ್ಲೆಲ್ಲ HD ಕಂಟೆಂಟ್ ನೀವು ಪ್ಲೇ ಮಾಡ್ಕೋಬೋದು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5160 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ, ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನು 18 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಅಂದರೆ ಈ ಫೋನ್ ಎಷ್ಟು ವ್ಯಾಟಲ್ಲಿ ಚಾರ್ಜ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ವ್ಯಾಟಿಂದು ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಎಷ್ಟೋ ಬ್ರ್ಯಾಂಡ್ಗಳು ಚಾರ್ಜರ್ನೇ ಕೊಡಲ್ಲ, ಇವರು ಉಲ್ಟಾ, ಆಯಿತಾ, ಎಷ್ಟು ವ್ಯಾಟಿ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಸೂಪರ್ ಅನ್ನಿಸ್ತು ನನಗೆ. ಇನ್ನು OSಗೆ ಬಂತು ಅಂತ ಅಂದರೆ ಇದರಲ್ಲಿ ನಮಗೆ Android 14 ಬೇಸ್ ಆಗ್ತಿರುವಂಥ ಹೈಪರ್ OS ಇದೆ ಶಾಮಿದು. ಸೊ ಮತ್ತು ರೆಡ್ಮಿ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 2 ವರ್ಷಗಳ OS ಅಪ್ಡೇಟ್ ಕೊಡ್ತಾರಂತೆ. ಕ್ರೇಜಿ ವಿಷಯ, 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಬೆಂಕಿ ವಿಷಯ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಅನ್ಬೋದು. Android 15 ಬರುತ್ತೆ, 16 ಬರುತ್ತೆ. ಇಂಪ್ರೆಸಿವ್ ಅಂತೀನಿ. ಈ OS ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಆಯಿತಾ. ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಕಸ್ಟಮೈಸೇಷನ್ ಆಪ್ಷನ್ ಅಂತೂ ಹೆವಿ ಇದೆ ಈ ಫೋನಲ್ಲಿ. ಕೆಲವು ಜನಕ್ಕೆ, ತುಂಬ ಜನಕ್ಕೆ ಈ OS ಇಷ್ಟ ಆಗುತ್ತೆ. ಸೊ ನಿಮಗಿದ್ರ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ಒಂದು ಸಲ. ಸೊ OS ಚೆನ್ನಾಗಿದೆ, ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆಯದು ಅನ್ನಿಸ್ತು ನನಗೆ. ಸ್ಪೀಕರಿಗೆ ಬಂತು ಅಂದರೆ ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. ಮೋನೋ ಸ್ಪೀಕರು ಒಂದೇ ಲೆವೆಲಿಗೆ ಜೋರ ಕೂಡ ಕೇಳುತ್ತೆ. ಡ್ಯುಯಲ್ ಬೂಸ್ಟ್ ಇದೆ, ಅಂದರೆ ಸ್ವಲ್ಪ ಬೂಸ್ಟ್ ಮಾಡುತ್ತೆ ಆಡಿಯೋನ, ಒಳ್ಳೆಯದು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. 2.4 GHz ಮತ್ತು 5 GHz ಎರಡೂ ಕೂಡ ಬರುತ್ತೆ. ಬ್ಲೂಟೂತ್ 5.1 ಕೊಟ್ಟಿದ್ದಾರೆ, ಮತ್ತು 12 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಇದಿಷ್ಟು ಈ ಫೋನಿಂದ ಕೆಲವೊಂದು ಮೈನ್ ಫೀಚರ್ಸ್. ಅವಶ್ಯಕತೆ ಇರುವಂಥ ಸೆನ್ಸರ್ಸ್ಗಳು ಕೂಡ ಸಿಗ್ತಾ ಇದೆ. ನೀವಾಗಾದರೆ ಕೇಳ್ಬೋದು ಈ ಫೋನನ್ನು 10,000 ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನೋಡಿ, ಇದು ಕಳೆದ ವರ್ಷ, ಇದರ ಪ್ರೀವಿಯಸ್ ವರ್ಷನ್ನು ಬೆಸ್ಟ್ ಸೆಲ್ಲರ್ ಆಗಿತ್ತು, ಆಯಿತಾ. 5Gಯಲ್ಲಿ ಆ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲರು ರೆಡ್ಮಿ 13C. ಅದೇ ಪ್ರೈಸ್ ರೇಂಜಲ್ಲಿ, ಅದೇ ರೇಟಿಗೆ ಈ ಫೋನ್ನ ಕೂಡ ಲಾಂಚ್ ಮಾಡಿದ್ದಾರೆ ವಿತ್ ಅಪ್ಗ್ರೇಡ್ಸ್. ಕೆಲವೊಂದು ಅಪ್ಗ್ರೇಡನ್ನು ಮಾಡಿ ಲಾಂಚ್ ಮಾಡಿದ್ದಾರೆ. ಅಪ್ಗ್ರೇಡ್ ಏನಾಗಿದೆ ಅಂದರೆ ನಿಮಗೆ ಇದರಲ್ಲಿ ಗ್ಲಾಸ್ ಬ್ಯಾಕ್ನ ವೇರಿಯಂಟ್ ಕೂಡ ಸಿಗ್ತಾ ಇದೆ. ಜೊತೆಗೆ 120 Hz ರಿಫ್ರೆಶ್. ಕಳೆದ ಬಾರಿ 90 Hz ಇತ್ತು, ಈ ಸಲ 120 Hz ಕೊಟ್ಟಿದ್ದಾರೆ. ಮತ್ತು UFS, ಲಾಸ್ಟ್ ಟೈಮು UFS ಸ್ಟೋರೇಜೇ ಇತ್ತು. ಕ್ಯಾಮ್ರಾ ಒಂದು ಸಣ್ಣ ಅಪ್ಗ್ರೇಡ್ ಆಗಿದೆ, ಬ್ಯಾಟ್ರಿ ಚಾರ್ಜರ್ ಒಂದು ಸಣ್ಣ ಅಪ್ಗ್ರೇಡ್ ಆಗಿದೆ. ಸೊ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಅಪ್ಗ್ರೇಡ್ನ ಮುಖಾಂತರ ಈ ಫೋನ್ನ ತೊಗೊಂಡು ಲುಕ್ ವೈಸು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ನೋಡಿ, ನಿಮಗೆ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ನಿಮಗೆ ಬೇಕಾಗಿರುವಂಥ ಸ್ಪೆಸಿಫಿಕೇಷನ್ ಇದರಲ್ಲಿ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನೊಂದು ಆಪ್ಷನ್ ಆಗಿ ಇಟ್ಕೋಬೋದು. ಸೊ ಇದರಲ್ಲಿ ಚೆನ್ನಾಗಿರುವಂಥ ಫೀಚರ್ ನಿಮಗೆ ಅವಶ್ಯಕತೆ ಇದೆಯಾ ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.